ಏನಂದ್ರೆ ಈ ಕಾರ್ ಒಳಗಡೆ ಕೂತ್ರೇನೆ ಏನೋ ಒಂಥರ ಗತ್ತು. ಈ ಕಾರಲ್ಲಿ ಬರ್ತಾ ಇದೀವಿ ಅಂದ್ರೆ ಏನೋ ಒಂಥರ ಗತ್ತು. ಈ ಕಾರಲ್ಲಿ ಹೋಗ್ತಾ ಇದ್ರೆ ಜನ ನೋಡೋ ರೀತಿನೇ ಬೇರೆ. ಆಕ್ಚುಲಿ ಲಾಂಚ್ ಆಗಿದ್ದು 2009 ಇಂದ 2009 ಇಂದ 2024 ವರ್ಗುನು ಆಟೋಮೊಬೈಲ್ಸ್ ಇಂಡಸ್ಟ್ರಿನ ಆಳ್ತಾ ಇದೆ. ಇದು ದೊಡ್ಡ ಗಾಡಿ, ಓಕೆನಾ. ಇದರಲ್ಲಿ ಒಂದೇ ಒಂದು ಮೈನಸ್ ಅಂದ್ರೆ ಆರನ್. ನಿಮ್ಗೆ ಇದು ಅರೌಂಡ್ ನಿಮ್ಗೆ ಒಂದು 800 ಪ್ಲಸ್ ಲೀಟರ್ ಸಿಗುತ್ತೆ. ಲಗೇಜಿಗೆಲ್ಲ ನೀವಿಲ್ಲಿ ಯೂಸ್ ಮಾಡ್ಕೊಬಹುದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಒಂದು ಒಳ್ಳೆ ಹೊಸ ವಿಡಿಯೋ ಜೊತೆ. ಆ ವಿಡಿಯೋದಲ್ಲಿ ನನ್ನ ಜೊತೆಗೆ ಇವ್ರು ಇರ್ತಾರೆ. ಸೊ ಇವ್ರ ಬಗ್ಗೆ ಎಲ್ಲ ಫುಲ್ ಹೇಳ್ತೀನಿ. ಎಲ್ಲರ ಕನಸಿನ ವೆಹಿಕಲ್ ಇದು, ಟೊಯೋಟಾ ಲೆಜೆಂಡರ್ ಅಂತ. ಸೊ ಫಾರ್ಚುನರಲ್ಲಿ ಲೆಜೆಂಡರ್ ಅಂತ ಒಂದು ಪ್ರಾಡಕ್ಟ್ ಇದು. ಈ ಫಾರ್ಚುನರ್ ಆಕ್ಚುಲಿ ಲಾಂಚ್ ಆಗಿದ್ದು 2009 ಇಂದ 2024 ವರ್ಗುನು ಆಟೋಮೊಬೈಲ್ಸ್ ಇಂಡಸ್ಟ್ರಿನ ಆಳ್ತಾ ಇದೆ ಇದು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇವತ್ತಿಗೂ ಫಾರ್ಚುನರ್ ಅಂತ, ಟೊಯೋಟಾ ಅಂದ್ರೆ ಫಾರ್ಚುನರ್ ಅಂತಾನೆ ಅನ್ಸೋದು. ಸೊ ಎಲ್ಲಾರ್ಗು ಹುಟ್ಟಿದ ಮಕ್ಳಿಂದ ಮುದುಕರವರೆಗೂ ಫಾರ್ಚುನರ್ ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ಇವಾಗ ಫ್ರಂಟ್ ಫೇಸ್ ನೋಡೋಣ ಫಸ್ಟ್. ಸೊ ಫ್ರಂಟ್ ಫೇಸ್ ಅಲ್ಲಿ ನಿಮ್ಗೆ ಆಕ್ಚುಲಿ ನೋಡಿ W ಫೇಸ್ ಅಲ್ಲಿ ನಿಮ್ಗೆ ಕಾಣುತ್ತೆ ಇದು. ಅಂಡ್ ಫಾರ್ಚುನರ್ ಅಂತ ಬ್ರ್ಯಾಂಡಿಂಗ್ ನೇಮ್ ಬಂದಿದೆ. ಅಂಡ್ ಟೊಯೋಟಾ ಲೋಗೋ. ಇದ್ರ ಜೊತೆ ನಿಮ್ಗೆ ಕಾರ್ಬನ್ ಫೈಬರ್ ಇದೆ. ಬಂಪರ್ ಕೂಡ ಕಾರ್ಬನ್ ಫೈಬರು. ಸೊ ಇದ್ರ ಜೊತೆ ನಿಮ್ಗೆ ಹೆಡ್ ಲ್ಯಾಂಪ್ ಬಂದ್ರೆ, ಹೆಡ್ ಲ್ಯಾಂಪು ಡ್ಯುಯಲ್ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ. ಅಂಡ್ ಆಲ್ಸೋ ಹೈ ಬೀಮ್ ಇದೆ. ಮತ್ತೆ ಇಂಡಿಕೇಟರ್ ಕೂಡ ನಿಮ್ಗೆ ಲಾಂಗ್ ಬರುತ್ತೆ. ಇದೇ ಕೂಡ ಡೇ ಲೈಟ್ ತರನು ಯೂಸ್ ಆಗುತ್ತೆ ನಿಮ್ಗೆ. ಸೊ ಇದು ಬಂದು ಫ್ರಂಟು. ಸೊ ಸೈಡ್ ಫೇಸ್ ನೋಡಿದ್ರೆ ನಿಮ್ಗೆ, ಸೊ ಸೈಡ್ ಫೇಸ್ ಅಲ್ಲಿ 18 ಇಂಚಸ್ ಅಲೋವಿಲ್ಸ್ ಬರುತ್ತೆ, ಡೈಮಂಡ್ ಕಟ್. 265/60 18 ಇಂಚಸ್ ಅಲೋವಿಲ್ಸ್. ಸೊ ಟೈರ್ ಸೈಜ್ ಕೂಡ ನೋಡ್ಬೋದು, 260/60. ಸೊ ಎಲ್ಲ ಆಫ್ ರೋಡ್ ವೆಹಿಕಲ್ಗಳು ಯೂಸ್ ಮಾಡುವಂತ ಟೈರು. ಸೊ ಈ ಗಾಡಿ ತಗೊಂಡ್ಮೇಲೆ ಆಫ್ ರೋಡಿಂಗ್ ಬಗ್ಗೆ ಯೋಚನೆ ಮಾಡಂಗೆ ಇಲ್ಲ ನಿಮ್ಗೆ. ಇವಾಗ ವಯಸ್ಸಾಗಿರೋರು ಅಥವಾ ಹತ್ತಿಳಿಯೋಕೆ ಅದಕ್ಕೆಲ್ಲ ಯೂಸ್ ಆಗುತ್ತಿದ್ದು. ಅಂಡ್ ಆಲ್ಸೋ ನಿಮ್ಗೆ 2 ವೀಲರ್ ಇಂದನೂ ನಿಮ್ಗೆ ಪ್ರೊಟೆಕ್ಷನ್ ತರ. ಸೊ ಯಾವುದೇ ಒಂದು ಹಿಟ್ ಆಯ್ತು ಅಂದ್ರೂ ಫಸ್ಟ್ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅಂಡ್ ಆಲ್ಸೋ ನಿಮ್ಗೆ ನೋಡಿ, ಹತ್ಬೇಕಾದ್ರೂ ಇದ್ರ ಮೇಲೆ ಕಾಲಾಕಿ ಹತ್ತೋದು ಒಂಥರ ಒಂದು ಲೆವೆಲ್, ಒಂದು ಏನೋ ಒಂಥರ ಜೋಶ್ ಇದ್ದಂಗೆ. ಬ್ಯಾಕ್ ಪ್ರೊಫೈಲ್ ಬಂದ್ರೆ, ಬ್ಯಾಕ್ ಪ್ರೊಫೈಲ್ ಅಲ್ಲಿ ನಿಮ್ಗೆ ನೋಡಿ, ಸೊ ಡಿಫಾಗರ್ ಇದೆ, ರೈನ್ ವೈಸರ್ಸ್ ಇದೆ. ಅಂಡ್ ಸೆಂಟ್ರಲ್ಲಿ ನಿಮ್ಗೆ ಟೊಯೋಟಾ ಲೋಗೋ ಫಾರ್ಚುನರ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಲೆಜೆಂಡರ್ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ. ಸೊ ಟೈಲ್ ಲ್ಯಾಂಪ್ ಕೂಡ ನೀವು ನೋಡ್ಬೋದು. ಟೈಲ್ ಲ್ಯಾಂಪು ಸೊ ತುಂಬಾ ಬ್ರಾಡ್ ಆಗಿದೆ. ಅಂಡ್ ಆಲ್ಸೋ ಡೋರ್ ಆಫ್ ಮತ್ತೆ ಬಾಡಿ ಆಫ್ ಕಟ್ ಆಗಿದೆ. ನಿಮ್ಗೆ ಇಂಡಿಕೇಟರ್ ಅಷ್ಟೇ ನೋಡಿ, LED ಬರುತ್ತೆ. LED ಲಾಂಗ್ ಸ್ಟ್ರಿಪ್ ಬರುತ್ತೆ ನೋಡಿ, ಈ ಸೈಡ್ ನೋಡ್ಬೋದು. ಟೈಲ್ ಲ್ಯಾಂಪ್ ಕೂಡ ನಿಮ್ಗೆ ಅಟ್ರಾಕ್ಷನ್ ತರನೇ ಇದೆ. ಅಂಡ್ ಆಲ್ಸೋ ರಿಫ್ಲೆಕ್ಟರ್ ಕೂಡ ಬರುತ್ತೆ. ಸೊ ಸೈಡ್ ಪ್ರೊಫೈಲ್ ಬಂದ್ರೆ ನಿಮ್ಗೆ ಹ್ಯಾಂಡ್ಲಿಂಗ್ ಕೂಡ ನೋಡಿ, ಕ್ರೋಮ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಇದು ಬಂದು ಹೌಸಿಂಗ್ ಹಾಕಿದ್ದಾರೆ, ಬ್ಲ್ಯಾಕ್ ಫಿನಿಶಿಂಗು, ಗ್ಲಾಸಿ ಫಿನಿಶಿಂಗ್ ಇದೆ ಹೌಸಿಂಗು. ಸೊ ಇದು ನಿಮ್ಗೆ ಸೇಮ್ ಆಸ್ ಯೂಶುವಲ್ 18 ಇಂಚಸ್ ಅಲೋವೆಲ್ಸು, 260/60 ಇದು ಟೈರ್ ಸೈಜ್ ಬರುತ್ತೆ. ಸೊ ಇದೆಲ್ಲ ಆಕ್ಸೆಸರೀಸ್, ಇದೆಲ್ಲ ಅಡಿಷನಲ್ ಆಕ್ಸೆಸರೀಸು. ಈ ಮಿರರ್ ಕೂಡ, ಸೊ ಇದೆಲ್ಲ ಅಡಿಷನಲ್ ಆಕ್ಸೆಸರೀಸು. ಸೊ ಹಾರ್ಟ್ ಆಫ್ ದಿ ವೆಹಿಕಲ್ ಅಂದ್ರೆ ಇಂಜಿನ್ ಬಂದಿದೀವಿ. ಸೊ ಇಂಜಿನ್ ನೋಡ್ರಿ ಯಾವ ತರ ಇದೆ, ಆರಾಮಾಗಿ ಹಾಸಿಗೆ ಹಾಕೊಂಡು ಮಲ್ಕೋಬಹುದು, ಅಷ್ಟು ದೊಡ್ಡದಾಗಿದೆ. ತುಂಬಾ ನೀಟಾಗಿ ಅಸೆಂಬಲ್ ಮಾಡಿದ್ದಾರೆ. ಅಂಡ್ ಆಲ್ಸೋ ವೆರಿ ಪವರ್ಫುಲ್ ಇಂಜಿನ್, 2.8 ಲೀಟರ್ ಆಟೋಮೆಟಿಕ್ ಬರುತ್ತೆ ಇದು. ಸೊ ಆಟೋಮೆಟಿಕ್ ಅಲ್ಲಿ ನಿಮ್ಗೆ ತುಂಬಾ ಬೇಕಾಗುವಷ್ಟು ಪವರ್ ಇದೆ, ಬೇಕಾಗುವಷ್ಟು ಟಾರ್ಕ್ ಇದೆ. ಸೊ ಇದ್ರ ಪವರ್ ಕೇಳಿದ್ರೆ ಆಕ್ಚುಲಿ ನೀವು ದಂಗಾಗಿ ಹೋಗ್ತೀರಾ. ಯಾಕೆ ಅಂದ್ರೆ ಆ ಲೆವೆಲ್ಗೆ ಕೊಟ್ಟಿದ್ದಾರೆ ಪವರು. ಮ್ಯಾಕ್ಸಿಮಮ್ ಪವರ್ ಬಂದು 201 BHP ಪವರ್ ಇದೆ. ಅಂಡ್ ಟಾರ್ಕ್ ಕೂಡ ನಿಮ್ಗೆ 501 Nm ಟಾರ್ಕ್ ಇದೆ, ಅದೇ 500 Nm ಟಾರ್ಕ್ ಇದೆ.
2755cc ಇಂಜಿನ್ ಗುರು. ಸೊ ಈ ವೆಹಿಕಲ್ಗೆ ಆಕ್ಚುಲಿ ಇದು BS6 ವರ್ಷನ್ ಅಂದ್ರೆ 2024 ಮಾಡಲು. ಈ BS6 ಅಲ್ಲಿ ಏನಾಗುತ್ತೆ ಅಂದ್ರೆ ಆಡ್ ಬ್ಲೂ ಅಂತ ಒಂದು ಬರುತ್ತೆ. ಸೊ ಈ ಆಡ್ ಬ್ಲೂ ನ ಹಾಕೋದ್ರಿಂದ ಕಾರ್ಬನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಎನ್ವಿರಾನ್ಮೆಂಟಲ್ ಯೂಸರ್ಸ್ಗೆ ಇದನ್ನ ಮಾಡಿದ್ದಾರೆ. ಸೊ ಇದನ್ನ ನೀವು ಮೇಂಟೈನ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದು 2000 ಕಿಲೋಮೀಟರ್ 3000 ಕಿಲೋಮೀಟರ್ಗೂ ಚೇಂಜ್ ಆಗ್ಬೋದು. ಸೊ ಇಷ್ಟು ಸ್ಪೆಸಿಫಿಕೇಶನ್ ಇಂಜಿನ್ ಸಾಕು ಅನ್ಸುತ್ತೆ, ಬಿಕಾಸ್ ಇನ್ ಡೆಪ್ತ್ ಹೋದ್ರೆ ತುಂಬಾ ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ಇಂಟೀರಿಯರ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದು ಇಂಟೀರಿಯರ್ ಹೆಂಗಿದೆ ಅಂತ. ಅಂಡ್ ಇಂಡಿಯನ್ ವೆದರ್ಗೆ ಎಷ್ಟು ಬೇಕು ಆ ಒಂದು ಕಾರಲ್ಲಿ ಅಷ್ಟು ಮಾತ್ರ ಕೊಡ್ತಾರೆ ಫೀಚರ್ಸು. ಯಾಕೆ ಅಂತ ಅಂದ್ರೆ ಇವಾಗ ಬೇರೆ ಬ್ರ್ಯಾಂಡ್ಗೆ ಹೋಲ್ಸ್ಕೊಂಡ್ರೆ ತುಂಬಾ ಕಾಸ್ಮೆಟಿಕ್ಸ್ ಹಾಕಿರ್ತಾರೆ, ತುಂಬಾ ಫೀಚರ್ಸ್ ಕೊಟ್ಟಿರ್ತಾರೆ. ಬಟ್ ಟೊಯೋಟಾದಲ್ಲಿ ಆಗಲ್ಲ. ನೀವು ಇದೊಂದೇ ಅಂತ ಅಲ್ಲ, ಬೇರೆ ವೆಹಿಕಲ್ ನೋಡ್ಬೋದು. ಸೊ ಫೀಚರ್ಸ್ ವೈಸ್ ಕಮ್ಮಿನೇ. ಈ ಫಾರ್ ಎಕ್ಸಾಂಪಲ್ ಸನ್ರೂಫ್ ಕೊಡಲ್ಲ. ವೆಹಿಕಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆರ್ಟ್ ಆಫ್ ದಿ ಇಂಜಿನ್, ಆರ್ಟ್ ಆಫ್ ದಿ ವೆಹಿಕಲ್ ಬಂದು ಇಂಜಿನ್. ಸೊ ಆ ಇಂಜಿನ್ ಡ್ಯೂರಬಿಲಿಟಿ, ರೀಸೇಲ್ ವ್ಯಾಲ್ಯೂ, ನೀವು ಇವಾಗ್ಲೂ ಮಾರ್ಕೆಟ್ ಅಲ್ಲಿ 8 ಲಕ್ಷ 5 ಲಕ್ಷ ಓಡಿಸಿರುವಂತ ಗಾಡಿಗಳಿದಾವೆ, ಇಂಜಿನ್ ಏನೂ ಆಗಿರಲ್ಲ. ಸೊ ಅದು ಪರ್ಫಾರ್ಮೆನ್ಸು, ಆ ಗತ್ತು ಟೊಯೋಟಾದು. ಇಂಟೀರಿಯರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ಸೈಡ್ ಇಂಟೀರಿಯರ್ ರೂಮ್ ಲೈಟ್ ಬಂದು ನಿಮ್ಗೆ LED ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಅಂಡ್ ಆಲ್ಸೋ ಈ ಸೈಡ್ ಕೂಡ ಬರುತ್ತೆ. ಸೊ ಇದು ಬಂದು ಸೆನ್ಸರು. ಸೊ ಇವಾಗ ನೀವು ಗಾಡಿ ಆಚೆ ನಿಲ್ಸಿ ಒಳಗಡೆ ಹೋಗ್ತಾ ಇರ್ತೀರಾ. ಸೊ ಅವಾಗ ನಿಮ್ಗೆ ಏನಾದ್ರು ಒಂದು ಸೌಂಡ್ ಆಗೋದು ಅಥವಾ ಥೆಫ್ಟ್ ಆಗೋವಂಥದ್ದು ಅಥವಾ ಏನಾದ್ರು ಯಾರಾದ್ರೂ ಡ್ಯಾಮೇಜ್ ಮಾಡೋದು, ಇವಾಗ ನಿಲ್ಸಿ ಹೋಗಿರ್ತೀರಾ ರೋಡಲ್ಲಿ, ಯಾರಾದ್ರೂ ಗುದ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವಾಗ ನಿಮ್ಗೆ ಗಾಡಿ ಸೆನ್ಸರ್ ಮಾಡುತ್ತೆ, ಅಂದ್ರೆ ನಿಮ್ಗೆ ಸೈರನ್ ಬರುತ್ತೆ. ಅದು ಬೇಡ ಅಂತ ಅಂದ್ರೆ ನೀವು ಆಫ್ ಕೂಡ ಮಾಡ್ಕೋಬಹುದು, ಅದು ಕೂಡ ಆಪ್ಷನ್ ಇದೆ. ಇದು ಬಂದು ಸನ್ ಗ್ಲಾಸ್ ಹೋಲ್ಡರು ಬರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ ವಿತ್ ಲೈಟ್. ಬಟ್ ಲೈಟ್ ನಿಮ್ಗೆ ಹ್ಯಾಲೋಜನ್ ಲೈಟ್ ಇದೆ. ಸೊ ಕೋ ಪ್ಯಾಸೆಂಜರ್ ಕೂಡ ವ್ಯಾನಿಟಿ ಮಿರರ್ ಸಿಗುತ್ತೆ, ಅದು ಕೂಡ ವಿತ್ ಲೈಟ್, ಹ್ಯಾಲೋಜನ್ ಲೈಟ್ ಬರುತ್ತೆ. ಅಂಡ್ IRVM ನಿಮ್ಗೆ ಆಟೋ ಇರುತ್ತೆ ಬೈ ಡಿಫಾಲ್ಟ್. ಇದು ನೀವು 4x2 ಹೋದ್ರೂ ಆಟೋ ಇರುತ್ತೆ, 4x4 ಹೋದ್ರೂ ಆಟೋ ಇರುತ್ತೆ. ಸೊ ಅಂಡ್ ಆಲ್ಸೋ ಸಿಸ್ಟಮ್ ನಿಮ್ಗೆ ಇದು ಪಾರ್ಕಿಂಗ್ ಲೈಟು ಅಂಡ್ ಆಲ್ಸೋ ಟೈಮಿಂಗ್ಸು. ಸೊ ಇದು ಬಂದು AC ಫ್ಯಾನ್ ಸ್ಪೀಡ್ ಜಾಸ್ತಿ ಮಾಡ್ಕೋಬೋದು ಅಂಡ್ ಕಮ್ಮಿ ಮಾಡ್ಕೊಬೋದು. ಸೊ ಇನ್ನು ಸಿಸ್ಟಮ್ಗೆ ಬಂದ್ರೆ ಮತ್ತೆ ಕನೆಕ್ಟಿವಿಟಿ ಬಂದು ವೈರ್ಡ್ ಇರುತ್ತೆ. ನೀವು ಕಾರ್ಪ್ಲೇ ಆಗಿರ್ಬೋದು, ಆಂಡ್ರಾಯ್ಡ್ ಆಗಿರ್ಬೋದು, ಎರಡು ಕೂಡ ವೈರ್ಡೇ ಇರುತ್ತೆ. ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ವೆಂಟಿಲೇಟೆಡ್ ಸೀಟ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಸೀಟಲ್ಲೇ AC ಬರುತ್ತೆ. ಸೊ ಇವಾಗಿನ ಸಮ್ಮರ್ ಸೀಸನ್ಗೆ ಆಕ್ಚುಲಿ ತುಂಬಾ ಯೂಸ್ ಆಗುತ್ತೆ ಇದು. ಬಿಕಾಸ್ ನಿಮ್ಗೆ ಒಳಗಡೆ ಕುತ್ಕೊಂಡಾಗ ನಿಮ್ಗೆ ಈ ಬೆನ್ನಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಈ ಬೆನ್ನೆಲ್ಲ ಫುಲ್ಲು ನೆಂದೋಗಿರುತ್ತೆ. ಸೊ ಅದು ಆಗಲ್ಲ. ಸೊ ವೆಂಟಿಲೇಟೆಡ್ ಸೀಟ್ಸ್ ಇರೋದ್ರಿಂದ ಅದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಆಟೋಮೆಟಿಕ್ AC ಬರುತ್ತೆ ಅಂಡ್ ರೇರ್ AC ಕೂಡ ಆಟೋಮೆಟಿಕ್ ಇದೆ ಅಂಡ್ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ಇದು ಕೂಡ 2 ಕಪ್ಪು ನಿಮ್ಗೆ ಗ್ಲಾಸ್ ಹೋಲ್ಡರ್ ಇದೆ. ಸೊ ಕೀ ಬಂದು ಈ ತರ ಬರುತ್ತೆ. ಡ್ರೈವಲ್ಲೂ ನಿಮಗೆ 3 ಮೋಡ್ ಸಿಗುತ್ತೆ, ಈಕೋ ಮೋಡು, ನಾರ್ಮಲ್ ಮೋಡು, ಸ್ಪೋರ್ಟ್ಸ್ ಮೋಡ್ ಅಂತ. ಸೊ ನೀವು ಆಟೋಮೆಟಿಕ್ ಆಗಿರೋದ್ರೆ ಲೆಜೆಂಡರ್ ಬರೋದೇ ಆಟೋಮೆಟಿಕ್. ಸೊ 4x4 ಅಥವಾ 4x2 ಪಾರ್ಕಿಂಗ್ ಮೋಡ್, ಇದು ರೇರ್, ರಿವರ್ಸು ಮತ್ತೆ ನ್ಯೂಟ್ರಲ್ಲು, ಡ್ರೈವ್ ಮೋಡು. ಅಂಡ್ ಆಲ್ಸೋ ನಿಮಗೆ ಸೀಕ್ವೆನ್ಷಿಯಲ್ ಶಿಫ್ಟರ್ಸ್ ಬರುತ್ತೆ. ಸೊ ಇದು ಬಂದು ರಿವರ್ಸು. ಸೊ ರಿವರ್ಸ್ ಹಾಕಿದ ತಕ್ಷಣ ನಿಮಗೆ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ ಅಂಡ್ ಆಲ್ಸೋ ನೀವು ಸರೌಂಡಿಂಗ್ ಚೆಕ್ ಮಾಡ್ಬೋದು. ಅಂಡ್ ಆಲ್ಸೋ ನ್ಯೂಟ್ರಲ್ಲು, ಅದಾದ್ಮೇಲೆ ಡ್ರೈವ್ ಮೋಡು. ಸೊ ಡ್ರೈವ್ ಮೋಡ್ಗೆ ಹಾಕೊಂಡು ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಆಲ್ಸೋ ಸೀಕ್ವೆನ್ಷಿಯಲ್ ಶಿಫ್ಟರ್ಸ್ ಅಂತ ಬರುತ್ತೆ. ಸೀಕ್ವೆನ್ಷಿಯಲ್ ಶಿಫ್ಟರ್ಸ್ ಅಂದ್ರೆ ನೀವು ಮ್ಯಾನ್ಯುಯಲಿ ಗೇರ್ನ ಚೇಂಜ್ ಮಾಡ್ಬೋದು, ಲೈಕ್ ಪ್ಲಸ್ ಮತ್ತೆ ಮೈನಸ್. ಸೊ ಪ್ಲಸ್ ಅಂದ್ರೆ ನೀವು ಪ್ಲಸ್ ಗೇರು. ಅಂಡ್ ಆಲ್ಸೋ ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇದೆ. ಟೋಟಲ್ ನಿಮಗೆ ಸೀಕ್ವೆನ್ಷಿಯಲ್ ಶಿಫ್ಟರ್ಸ್ ಅಲ್ಲಿ 6 ಗೇರ್ ಬರುತ್ತೆ ನೋಡಿ. 1 2 3 4 5 6. ದೆನ್ ಅಗೇನ್ ಮೈನಸ್ ಅಂದ್ರೆ 5 4 3 2 1. ಸೊ ಈ ತರ ನೀವು ಮ್ಯಾನ್ಯುಯಲಿ ಯಾವಾಗ ನಿಮ್ಗೆ ಇಮಿಡಿಯೇಟ್ ಪಿಕಪ್ ಬೇಕು ಅವಾಗ ನೀವು ಚೇಂಜ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ. ಅಂಡ್ ಆಲ್ಸೋ ನಿಮಗೆ 3 ಮೋಡ್ ಇರುತ್ತೆ, ಈಕೋ ಮೋಡು, ನಾರ್ಮಲ್ ಮೋಡು, ಸ್ಪೋರ್ಟ್ಸ್ ಮೋಡು. ಸೊ ಅಂಡ್ ನಿಮಗೆ ಸ್ಟೋರೇಜ್ ಬಾಕ್ಸ್ ಕೂಡ ಬರುತ್ತೆ ನೋಡಿ. ಆಲ್ಮೋಸ್ಟ್ ನಿಮಗೆ ಸ್ಟೋರೇಜ್ ಬಾಕ್ಸ್ ಏನಿಲ್ಲ ಅಂದ್ರೂ ಒಂದು 4 to 5 ಲೀಟರ್ಸ್ ಸ್ಪೇಸ್ ಇದೆ. ಸೊ 2 ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ, ಒಂದು C ಪಿನ್ನು
ಎರಡು ಕೂಡ CPನೇ ಬರುತ್ತೆ, ಚಾರ್ಜಿಂಗ್ ಸಾಕೆಟು. ಸೊ ಅಂಡ್ ಆಲ್ಸೋ ಮೊಬೈಲ್ ಹೋಲ್ಡರ್ ಇದೆ ಇಲ್ಲಿ. ಸೊ ಇಲ್ಲಿ ಮುಂದೆ ಬಂದರೆ ನಿಮಗೆ ಸೊ ಡ್ಯಾಶ್ ಬೋರ್ಡ್ ಇದೆ. ಸೊ ನೋಡ್ಬೋದು ಇಲ್ಲೂ ಕೂಡ ನಿಮಗೆ ವಿತ್ AC ಬರುತ್ತೆ. ಅಂಡ್ ಬೇಡ ಅಂದ್ರೂ AC ಆಫ್ ಮಾಡ್ಕೊಬೋದು ನೀವು ಇನ್ಸೈಡು. ಅಂಡ್ ಆಲ್ಸೋ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ನೋಡಿ ಇಷ್ಟು ಸ್ಪೇಸ್ ಇದೆ. ಟೋಟಲ್ ಓವರ್ ಆಲ್ ಇಂಟೀರಿಯರ್ ನೋಡಿದ್ರೆ ವೆಲ್ ಅಂಡ್ ಗುಡ್ ಅಂತ ಹೇಳ್ಬೋದು. ಬಿಕಾಸ್ ಯೂಸ್ ಮಾಡಿರುವಂತ ಎಲ್ಲಾ ಪ್ರಾಡಕ್ಟ್ ಕೂಡ ತುಂಬಾ ಕ್ವಾಲಿಟಿ ಆಗಿದೆ ಅಂಡ್ ವರ್ತಬಲ್ ಆಗಿದೆ. ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಫೀಚರ್ಸ್ ಎಲ್ಲಾ ಟೈಮಲ್ಲೂ ಯೂಸ್ ಆಗುತ್ತೆ, ಅದು ಮುಖ್ಯ. ಕೆಲವು ಕಾರುಗಳಲ್ಲಿ ತುಂಬಾ ಫೀಚರ್ಸ್ ಕೊಟ್ಟಿರ್ತಾರೆ, ಅದು ಎಲ್ಲಾ ಟೈಮಲ್ಲೂ ಯೂಸ್ ಆಗಲ್ಲ. ಇದರಲ್ಲಿ ಎಲ್ಲಾ ಟೈಮಲ್ಲೂ ಯೂಸ್ ಆಗುವಂತ ಫೀಚರ್ಸ್ ಮಾತ್ರ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಸೀಟು ಕೂಡ ಲೆದರ್ ಸೀಟ್ ಬರುತ್ತೆ ವಿತ್ ವೆಂಟಿಲೇಟೆಡ್ ಡ್ರೈವರ್ ಅಂಡ್ ಪ್ಯಾಸೆಂಜರ್ ಸೀಟು. ನೀವು ಸೆಟ್ ಮಾಡಿ ಬಿಟ್ರೆ ಅದೇ ಸ್ಪೀಡ್ ಕಂಟಿನ್ಯೂ ಆಗುತ್ತೆ. ವೆನ್ ಯು ಪ್ರೆಸ್ ದ ಬ್ರೇಕ್ ಅಂದ್ರೆ ನೀವು ಯಾವಾಗ ಬ್ರೇಕ್ ನ ಪ್ರೆಸ್ ಮಾಡ್ತೀರಾ ಅವಾಗ ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಅಗೇನ್ ನೀವು ಸ್ವಿಚ್ ಮಾಡಿದ್ರೆ ಅಗೇನ್ ಆಕ್ಟಿವೇಟ್ ಆಗುತ್ತೆ. ಸೊ ಇದು ಇಂಪ್ರೆಸಿವ್ ಫೀಚರ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ವೆಹಿಕಲ್ ಅಲ್ಲಿ 4 ಕೂಡ ಪವರ್ ವಿಂಡೋ ಬರುತ್ತೆ. ಅಂಡ್ ಆಲ್ಸೋ ಆಟೋಮೆಟಿಕ್ ಇದೆ, ಅಂಡ್ ABS ಇದೆ, EBD ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, DSC ಇದೆ. ಸೊ ಒಂದ್ ಗಾಡಿಗೆ ಏನೇನ್ ಬೇಕು ಎಲ್ಲ ಇದೆ. 4 ವೀಲ್ ಡ್ರೈವ್ ಇದೆ. ಸೊ ಇದು ಒಂದು ಆಟೋಮೆಟಿಕ್ ವಿಂಡೋ ಇರೋದ್ರಿಂದ ಒನ್ ಟ್ಯಾಪ್ಗೆ ನಿಮಗೆ ಅಪ್ ಆಗುತ್ತೆ ಅಂಡ್ ಆಲ್ಸೋ ಒನ್ ಟ್ಯಾಪ್ಗೆ ಡೌನ್ ಆಗುತ್ತೆ. ಅಂಡ್ ಯೂಸ್ ಮಾಡಿರೋ ಮ್ಯೂಸಿಕ್ ಸಿಸ್ಟಮ್ ಕೂಡ JBL ಇದೆ, ಸಬ್ ಊಫರ್ ಸಮೇತ ಬರುತ್ತೆ. ಅಂಡ್ ಆಲ್ಸೋ ನಿಮಗೆ ಸ್ಪೀಕರ್ ಜೊತೆಗೆ ಟ್ವಿಟರ್ ಕೂಡ ಬರುತ್ತೆ 2. ಸೊ ಮಿರರ್ ನೋಡ್ಬೋದು ನೀವು, ಆಕ್ಚುಲಿ ತುಂಬಾ ವೈಡ್ ಆಗಿದೆ. ಅಂದ್ರೆ ಹಿಂದೆ ಬರೋ ವೆಹಿಕಲ್ ಪೂರ್ತಿಯಾಗಿ ಕಾಣುತ್ತೆ. ಅಂಡ್ ಆಲ್ಸೋ ಜಡ್ಜ್ಮೆಂಟ್ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ನೀವು ಒಳಗಡೆನೆ ಕುತ್ಕೊಂಡು ಮ್ಯಾನ್ಯುಯಲಿ ನೀವು ಬೇಕಾದ್ರೆ ಇದನ್ನು ಕ್ಲೋಸ್ ಮಾಡ್ಬೋದು. ಅಂಡ್ ಆಲ್ಸೋ ಮ್ಯಾನ್ಯುಯಲಿ ಓಪನ್ ಕೂಡ ಮಾಡ್ಬೋದು. ಇನ್ ಕೇಸ್ ಎನಿ ಕಂಜೆಸ್ಟೆಡ್ ಏರಿಯಾ ಇರುತ್ತೆ ಅವಾಗ ಬಂಪರ್ ಟು ಬಂಪರ್ ಇದ್ದಾಗ ವೆಹಿಕಲ್ ಮೂವ್ ಆಗೋಕ್ಕೆ ನೀವು ಜಾಗ ಮಾಡ್ಬೋದು. ಅಂಡ್ ಆಲ್ಸೋ ರೈಟ್ ಸೈಡ್ ಕಂಟ್ರೋಲ್ ಇಲ್ಲೇ ಇದೆ ನೋಡಿ, ಮಿರರ್ ಅಡ್ಜಸ್ಟ್ಮೆಂಟು. ಅಂಡ್ ಲೆಫ್ಟ್ ಸೈಡ್ ಮಿರರ್. ಸೊ ಬೂಟ್ ಡೋರ್ ಕೂಡ ಇಲ್ಲೇ ಆಫ್ ಮಾಡ್ಬೋದು ನೀವು. ಅಂಡ್ ಆಲ್ಸೋ ಇಲ್ಲೇ ಓಪನ್ ಕೂಡ ಮಾಡ್ಬೋದು, ಇಲ್ಲೇ ಕ್ಲೋಸ್ ಕೂಡ ಮಾಡ್ಬೋದು. ಅಂಡ್ ಆಲ್ಸೋ ನಿಮಗೆ ಪಾರ್ಕಿಂಗ್ ಮೋಡ್ ಆನ್ ಮಾಡ್ಕೊಬೋದು. ಒಳ್ಳೆ. ಸೊ ಇದರಲ್ಲಿ ನಿಮಗೆ DPF ಅಂತ ಹೇಳಿದ್ನಲ್ಲ, ಆಡ್ ಬ್ಲೂ ಅಂತ ಅವಾಗಲೇ. ಸೊ ಅದು ಬಂದು DPF ಅಂತ ಹೇಳ್ತಾರೆ. DPF ಅಂದ್ರೆ ಏನಂದ್ರೆ ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ. ಅಂದ್ರೆ ನಿಮ್ಗೆ ಅದು ಡೀಸೆಲ್ ಅಲ್ಲಿ ಇರೋಂತ ಕಾರ್ಬನ್ ನ ಫಿಲ್ಟರ್ ಮಾಡುತ್ತೆ. ಸೊ ಅದು ಆ ಬಟನ್ ಇದು. ಸೊ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಮ್ಯಾನ್ಯುಯಲ್ ರೀಜನರೇಷನ್ ಅನ್ಅವೈಲಬಲ್ DPF ನಾರ್ಮಲ್ ಅಂತ. ಸೊ ಇವಾಗ ನಾರ್ಮಲ್ ಇದೆ. ಅದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇದನ್ನ ಲಾಂಗ್ ಪ್ರೆಸ್ ಮಾಡಿದಾಗ ನಿಮ್ಗೆ ಅಲ್ಲಿ ವೈಟ್ ಲೈನು ಮತ್ತೆ ಸೆಂಟ್ರಲ್ಲಿ ಯೆಲ್ಲೋ ಲೈನು. ಸೊ ಅಲ್ಲಿ ನಿಮ್ಗೆ ವೈಟ್ ಲೈನು ಮತ್ತೆ ಯೆಲ್ಲೋ ಲೈನು ಕಾಣಿಸ್ತಾ ಇದೆ ನೋಡ್ಬೋದು. ಸೊ ವೈಟ್ ಲೈನ್ ಏನಿದೆ ಅದು ನಾರ್ಮಲ್ ಅಂತ, ಆ ಯೆಲ್ಲೋ ಲೈನು ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಆಡ್ ಬ್ಲೂ ಅಂತ, ರೆಡ್ ಲೈನ್ ಬಂದು ಫುಲ್ ನಿಲ್ ಆಗಿದೆ ಅಂತ. ಸೊ ಆ ವೈಟ್ ಲೈನ್ ಕ್ರಾಸ್ ಆಗದೆ ಇರೋ ತರ ನೀವು ಆಡ್ ಬ್ಲೂನ ಮೇಂಟೈನ್ ಮಾಡಬೇಕು. ಸೊ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಇಂಜಿನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಎರಡು ಕೂಡ ಇದ್ರಲ್ಲೇ. ಒಂದು ಬ್ಯಾನೆಟ್ ಓಪನ್ ಮಾಡೋದು, ಇದು ಫ್ಯೂಯಲ್ ಓಪನ್ ಮಾಡೋದು. ಸೊ ಡೋರ್ ಬಂದು ಇದು ಕೂಡ ಡ್ಯುಯಲ್ ಟೋನ್ ಬರುತ್ತೆ, ಅಂದ್ರೆ ಬ್ಲಾಕ್ ಅಂಡ್ ಪರ್ಪಲ್. ಸೊ ಈ ಎರಡು ಕೂಡ ಲೆದರ್ ಟಚ್ ಇದೆ. ಸೊ ನೋಡ್ಬೋದು ಎಷ್ಟು ಪ್ರೀಮಿಯಂ ಆಗಿ ಕಾಣಿಸುತ್ತೆ ಅಂತ. ಅಂಡ್ ಆಲ್ಸೋ ಸ್ಪೀಕರ್ ಬರುತ್ತೆ, ಆಲ್ಸೋ ಸ್ಟೆಪ್. ಸೊ ನೀವು ಸೀಟು ಕೂಡ 8 ವೇ ಪವರ್ ಸೀಟ್ ಬರುತ್ತೆ. ಫ್ರಂಟ್ ಕೂಡ ನೀವು ಆಪರೇಟ್ ಮಾಡ್ಬೋದು. ಅಂಡ್ ಆಲ್ಸೋ ಬ್ಯಾಕ್ ಅಪ್ ಅಂಡ್ ಆಲ್ಸೋ ಡೌನ್, ಇದು ಕೂಡ ಅಪ್ ಮಾಡ್ಕೋಬಹುದು ಅಂಡ್ ಆಲ್ಸೋ ಡೌನ್. ಸೊ ಈ ಬಟನ್ ಅಲ್ಲಿ ನಿಮಗೆ 6 ವೇ ವರ್ಕ್ ಆಗುತ್ತೆ, ಇದು ಬಂದು 2 ವೇ ವರ್ಕ್ ಆಗುತ್ತೆ. ರಿಕ್ಲೈನಿಂಗ್ ಮತ್ತೆ ಇನ್ಕ್ಲೈನಿಂಗ್ ಎರಡು ಕೂಡ ಇದರಲ್ಲೇ ವರ್ಕ್ ಆಗುತ್ತೆ, ಇನ್ಕ್ಲೈನ್ ಅಂಡ್ ರಿಕ್ಲೈನ್. ಸೊ ಇವಾಗ ಬೂಟ್ ಸ್ಪೇಸ್ ನೋಡೋಣ. ಇಷ್ಟು ದೊಡ್ಡ ಗಾಡಿಲಿ ಅದೆಷ್ಟು ಬೂಟ್ ಸ್ಪೇಸ್ ಇದೆ ಅನ್ನೋದು ತೋರಿಸ್ತೀನಿ. ಸೊ ಆಟೋಮೆಟಿಕ್ ಇದೆ. ಸೊ ಇದರಲ್ಲಿ ಇನ್ನೊಂದು ತುಂಬಾ ಅಟ್ರಾಕ್ಟಿವ್ ಅಂಡ್ ಇಂಪ್ರೆಸಿವ್ ಫೀಚರ್ಸ್ ಏನಂತ ಅಂದ್ರೆ, ಆಕ್ಚುಲಿ ಡೋರ್ನ ಕಿಕ್ ಮಾಡಿ ನೀವು ಓಪನ್ ಮಾಡ್ಬೋದು. ಲೈಕ್ ಇಲ್ಲಿ ಒಂದ್ಸಲ ಕಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಅಂಡ್ ಆಲ್ಸೋ ಕ್ಲೋಸ್ ಕೂಡ ಕಿಕ್ಕಲ್ಲೇ ನೀವು ಕ್ಲೋಸ್ ಮಾಡ್ಬೋದು. ಸೊ ಇದೊಂದು. ಅಂಡ್ ಆಲ್ಸೋ ಬಟನ್ ಕೂಡ ಯೂಸ್ ಮಾಡ್ಬೋದು ನೀವು. ಸೊ ಬೂಟ್ ಸ್ಪೇಸ್ ಇಷ್ಟು ಬರುತ್ತೆ. ಸೊ ಇನ್ನು ಬೂಟ್ ಸ್ಪೇಸಿಗೆ ಬಂದರೆ ಆ್ಯಕ್ಚುಲಿ ನಿಮಗೆ 296 ಲೀಟರ್ ಬರುತ್ತೆ. ಸೊ ಇದನ್ನ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಅರೌಂಡ್ 850-900 ಲೀಟರ್ಸ್ ಬರುತ್ತೆ. ಇನ್ ಕೇಸ್ ನೀವು ಒಂದು 5 ಜನ ಜರ್ನಿ ಮಾಡ್ತಾ ಇದ್ದೀರಾ ಅಂದರೆ ಈ ಎರಡೂ ಕೂಡ
ನೀವು ಕ್ಲೋಸ್ ಮಾಡ್ಬೋದು. ಸೊ ಈ ಥರ ಎರಡು ಕೂಡ ಕ್ಲೋಸ್ ಆಗುತ್ತೆ ನಿಮಗೆ, ಸೇಮ್ ಥಿಂಗ್ ಅದೇ ಥರನೇ. ಸೊ ನಿಮಗೆ ಇದು ಅರೌಂಡ್ ನಿಮಗೆ ಒಂದು 800 ಪ್ಲಸ್ ಲೀಟರ್ ಸಿಗುತ್ತೆ ಲಗೇಜಿಗೆಲ್ಲ, ನೀವಿಲ್ಲಿ ಯೂಸ್ ಮಾಡ್ಕೊಬೋದು. ರೆಡಿ. ಸೊ ಸೆಕೆಂಡ್ ರೋ ನೋಡೋಣ. ಸೊ ಲೆಗ್ ರೂಮ್ ಕೂಡ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ ಲೆಗ್ ರೂಮು. ಆರಾಮಾಗಿ 3 ಜನ ಕುತ್ಕೊಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಹಿಂದೆ ಏನಾದರೂ ಹೋಗ್ತಾರೆ ಅಂದರೆ ಸೊ ಇದನ್ನು ಬೆಂಡ್ ಮಾಡಿ ಹಿಂದೆ ಹೋಗ್ಬೇಕು. ಸೊ ಅದನ್ನು ಆ ಕಡೆಯಿಂದ ತೋರಿಸ್ತೀನಿ ಯಾವ ಥರ ಅಂತ. ಆ್ಯಂಡ್ ಆಲ್ಸೋ ನಿಮಗೆ ಮುಂದೆ ಏನಾದರೂ ಸೀಟ್ನ ಮುಂದೆ ತಗೋಬೇಕು ಅಂದ್ರೂ ತಗೊಬೋದು. ಸೀಟ್ನ ಹಿಂದೆ ತಗೋಬೇಕು ಅಂದ್ರೂ ತಗೋಬೋದು, ಆ್ಯಂಡ್ ಆಲ್ಸೋ ಮುಂದೆ ತಗೋಬೇಕು ಅಂದ್ರೂ ತಗೋಬೋದು. ಸೊ ನಿಮ್ಗೆ ಎಲ್ಲಿ ಬೇಕಲ್ಲಿ ನೋಡ್ಕೊ. ಆ್ಯಂಡ್ ಆಲ್ಸೋ ರಿಕ್ಲೈನಿಂಗ್ ಕೂಡ ಇದೆ ನೋಡಿ. ಸೊ ಥರ್ಡ್ ರೋ ಬಂದು ನೋಡಿ ಈ ಥರ ಬರುತ್ತೆ. ಆ್ಯಂಡ್ ಆಲ್ಸೋ ಹೆಡ್ ರೆಸ್ಟ್ ಕೂಡ ಬರುತ್ತೆ ನಿಮಗೆ. ಸೊ ಇಲ್ಲೂ ಕೂಡ ಹೆಡ್ ರೆಸ್ಟ್ ಬರುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಏನಾದರೂ ಮೊಬೈಲು ಚಾರ್ಜ್ ಹಾಕ್ಬೋದು, ಈ ಥರ ಎಲ್ಲ ಯುಟಿಲಿಟೀಸ್ ಇದೆ. ಇಲ್ಲೂ ಕೂಡ ಅದೇ ಥರ ಬರುತ್ತೆ. ಸೊ ಕುತ್ಕೊಳ್ಳೋಕ್ಕೂ ನಿಮ್ಗೇನು ಅಷ್ಟು ಹಿಂಸೆ ಆಗಲ್ಲ, ಕಂಜೆಸ್ಟೆಡ್ ಆಗಿಲ್ಲ. ಬಟ್ ಒಂದೇ ಒಂದು ಡಿಸಡ್ವಾಂಟೇಜ್ ಅಂದರೆ ಇದು ಸ್ವಲ್ಪ ಹೈಟ್ ಇರೋರು ಹಿಂದೆ ಕುತ್ಕೊಳ್ಳೋಕ್ಕಾಗಲ್ಲ. ಅವ್ರ ಮುಂದೆ ಕುತ್ಕೊಂಡು ಕುಳ್ಳ ಇರೋರು ಅಥವಾ ಮಕ್ಳುಗಳು ಹಿಂದೆ ಆರಾಮಾಗಿ ಕುತ್ಕೋಬೋದು. ಫಾರ್ಚುನರ್. ಆ್ಯಂಡ್ ಆಲ್ಸೋ ನಿಮಗೆ MID ಕ್ಲಸ್ಟರ್ ಏನಿದೆ ಅದನ್ನ ಇಲ್ಲೇನೆ ನೀವು ಆಪ್ರೇಟ್ ಮಾಡ್ಬೋದು. ನೋಡಿ ಇದು ಏನಾದರೂ ವಾರ್ನಿಂಗ್ ಇದ್ದರೆ ಇದು ಸೆಟ್ಟಿಂಗ್ಸು, ಇದು ಬಂದು ನೀವು ಕರೆಂಟ್ ಎಷ್ಟು ಕಿಲೋಮೀಟ್ರು ಮೈಲೇಜ್ ಬರ್ತಾ ಇದೆ, ಆ್ಯಂಡ್ ಏನೇನು ಎಷ್ಟು ಕಿಲೋಮೀಟ್ರ್ ನೀವು ಇನ್ನೂ ರನ್ ಆಗ್ಬೋದು ಇರೋ ಫ್ಯೂಯಲಲ್ಲಿ, ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇದು ಬಂದು ಮ್ಯೂಸಿಕ್, FM ಆರ್ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಏನಂತ ಬರುತ್ತೆ. ಸೊ ರಿವರ್ಸ್ ನಿಮಗೆ ಆ್ಯಕ್ಚುಲಿ ರನ್ನಿಂಗಲ್ಲೇ ತೋರಿಸ್ತೀನಿ ನೋಡಿ. ಸೊ ಡ್ರೈವ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡೋಣ ಅಂತ ಡ್ರೈವ್ ಕೂಡ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಿಜ ಓಡ್ಸೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಒಂದು ಆನೆ ಮೇಲೆ ಕೂತಿರೋ ಅಂತಾರನೇ ಅನಿಸುತ್ತೆ. ನೋಡೋಕ್ಕೂ ಕೂಡ ಒಂದು ಆನೆ ಹೆಂಗೆ ಯಾವ ಸೈಜಲ್ಲಿದೆ ಅದೇ ಥರ ಇದೆ ಈ ವೆಹಿಕಲು. ಇನ್ನೊಂದು ಏನಂದರೆ ಈ ಕಾರ್ ಒಳಗಡೆ ಕೂತ್ರೇನೆ ಏನೋ ಒಂಥರ ಗತ್ತು. ಈ ಕಾರಲ್ಲಿ ಬರ್ತಾ ಇದ್ದೀವಿ ಅಂದ್ರೆ ಏನೋ ಒಂಥರ ಗತ್ತು. ಈ ಕಾರಲ್ಲಿ ಹೋಗ್ತಾ ಇದ್ರೆ ಜನ ನೋಡೋ ರೀತಿನೇ ಬೇರೆ. ಸೊ ಅದರಿಂದ ಈ ಲುಕ್ಕು, ಈ ರಗಡ್ ಲುಕ್ ಏನಿದೆ ಫಾರ್ಚುನರ್ದು, ಆ ಲುಕ್ಕು, ಆ ಗತ್ತಿಗೆನೆ ಜನ ಅದನ್ನು ತಗೊತಾರೆ ಫಾರ್ಚುನರ್ನ. ಸೊ ಏನಂದರೆ ಈ ಮಿಡಲ್ ಕ್ಲಾಸ್ ಆಗಿರ್ಬೋದು, ತುಂಬ ಕಾರ್ ಅಂತ ಅಂದರೆ ಈ ಕಾರ್ ಇಡಬೇಕಪ್ಪ ಅಂತ ಹೇಳ್ತಾರಲ್ಲ, ಆ ಲಿಸ್ಟಲ್ಲಿ ಫಾರ್ಚುನರ್ ಮೊದಲನೇ ಸ್ಥಾನ ಅಂತ ನನಗನ್ಸುತ್ತೆ. ಯಾಕೆಂದರೆ ಆ ಥರ ಇದೆ ಗಾಡಿ. ನೋಡಿ ಡ್ರೈವ್ ಕೂಡ ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ, ಆ ಸೌಂಡು, ಡೀಸೆಲ್ ಇಂಜಿನ್ ಸೌಂಡು ಈ ಸೇಮ್ ಆಲ್ಮೋಸ್ಟ್ ಈ ಲಾರಿ ಸೌಂಡ್ ಬರುತ್ತಲ್ಲ ಆ ಥರ ಬರುತ್ತೆ. ಅಂದರೆ ಆ ರಿದಮಲ್ಲಿ ಬರುತ್ತೆ, ಆ ಸೌಂಡ್ ರಿದಮ್ ಏನಿದೆ ಅದು ಆ ಥರ ಕೇಳಿಸುತ್ತೆ. ಇಂಜಿನ್ ಬಂದು 2.8 ಲೀಟರ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ 2.8 ಲೀಟರ್ ಪವರು, ಆ ಟಾರ್ಕು ನೆಕ್ಸ್ಟ್ ಲೆವೆಲ್ ಆಗಿದೆ. ಅದಕ್ಕೆ ಆ್ಯಕ್ಚುಲಿ ಫಾರ್ಚುನರ್ ಎಂಥ ಕಾಸ್ಟ್ಲಿಯೆಸ್ಟ್ ಕಾರ್ ಇಟ್ಟಿದ್ರು ಒಂದು ಫಾರ್ಚುನರು, ಒಂದು ಇನೋವಾ ಕ್ರಿಸ್ಟಾ ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಇನೋವಾ ಕ್ರಿಸ್ಟಾ ರಿವ್ಯೂ ಮಾಡಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಇನೋವಾ ಕ್ರಿಸ್ಟಾ 2024 ಮಾಡಲು ರಿವ್ಯೂ ಮಾಡ್ತೀನಿ. ಸೊ ನೋಡಿ ಅದರಲ್ಲಿ ಯಾವ ಥರ ಇದೆ ಏನು ಅಂತ. ಸೊ ನಿಮ್ಗೆ ಯಾವುದೇ ಕಾರ್ ರಿವ್ಯೂ ಮಾಡಬೇಕು ಅಂದ್ರೂ ಹೇಳಿ, ನಾನು ಅದಕ್ಕೆ ರಿವ್ಯೂ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ ಯಾವ ಕಾರ್ ಬೇಕು ಏನು ಅಂತ. ಸೊ ಗಾಯ್ಸ್, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದರೆ ಈ ವೆಹಿಕಲಲ್ಲಿ 7 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಆಲ್ಸೋ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ. ಆ್ಯಂಡ್ ಆಲ್ಸೋ ಲೆದರ್ ಸೀಟ್ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ABS, EBD, ಟ್ರ್ಯಾಕ್ಷನ್ ಕಂಟ್ರೋಲು, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲು, ಒಂದು ವೆಹಿಕಲ್ಗೆ ಏನೇನು ಬೇಕು ಎಲ್ಲ ಇದೆ ಇದರಲ್ಲಿ. ಇಂಥ ಫೀಚರ್ಸ್ ಸೇಫ್ಟಿ ವೈಸ್ ಅಂತ ಹೇಳಿದ್ರೆ ಟೊಯೋಟಾ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದರಲ್ಲಿ ಯೂಸ್ ಮಾಡಿರೋವಂಥ ಸಸ್ಪೆನ್ಷನ್ ಕೂಡ ಮ್ಯಾಕ್ಫರ್ಸನ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಡ್ರೈವು. ಸೊ ಅದರಿಂದನೇ ಜನಕ್ಕೆ ಈ ಗಾಡಿ ಇಷ್ಟ ಆಗೋಕ್ಕೆ ಇದು ಒಂದು ಕಾರಣ. ಸೊ ದೊಡ್ಡ ಗಾಡಿ, ಓಕೆನಾ. ಇದರಲ್ಲಿ ಒಂದೇ ಒಂದು ಮೈನಸ್ ಅಂದರೆ
ಆರನ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ರು ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಏನಾದರೂ ಕರೆಕ್ಷನ್ ಇದ್ರೆ ಹೇಳಿ, ಕರೆಕ್ಷನ್ ಮಾಡ್ಕೊಳ್ಳೋಣ. ಅಂಡ್ ಸಪೋರ್ಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಸಪೋರ್ಟ್ ಇದ್ರೆ ನನಗೆ ಇನ್ನೂ ಬೇರೆ ಬೇರೆ ಬ್ರ್ಯಾಂಡು, ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟು ದಿನ ನಿಮಗೆ ಕಾಮಿಡಿ ವಿಡಿಯೋ ಸಿಗ್ತಾ ಇತ್ತು, ಇನ್ನು ಮುಂದೆ ಎಲ್ಲ ಥರ ವಿಡಿಯೋಸು ಸಿಗುತ್ತೆ. ಲೈಕ್ ಆಲ್ ಇನ್ ಒನ್ ಎಲ್ಲ ಥರ ವಿಡಿಯೋಸು ಸಿಗುತ್ತೆ. ಸೊ ಇನ್ಫಾರ್ಮೇಷನ್ಗೆ, ಎಂಟರ್ಟೈನ್ಮೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.